ಪೊಲೀಸಿನ ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆ ಅಪಹರಣ ಆರೋಪ ಕೇಸ್ ಜಾಮೀನು ಸಿಕ್ಕರೂ ಕೂಡ ದಳ ನಾಯಕನಿಗೆ ನೆಮ್ಮದಿ ಅನ್ನೋದೇ ಸಿಗ್ತಾ ಇಲ್ಲ. ಎಸ್ಐಟಿ ಅಧಿಕಾರಿಗಳ ಈ ನಿರ್ಧಾರದಿಂದ ಮತ್ತೆ ಸಂಕಷ್ಟ ಎದುರಾಗ್ತಾ ಇದೆ. ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆ ಅಪಹರಣ ಆರೋಪದ ಅಡಿಯಲ್ಲಿ ಎಚ್.ಡಿ. ರೇವಣ್ಣರು ಬಹಳ ಸಂಕಷ್ಟವನ್ನ ಅನುಭವಿಸಿದ್ರು ಗೊತ್ತಿದೆ. ಪರಪ್ಪನ ಅಗ್ರಹಾರದ ಪಾಲ್ ಕೂಡ ಆದ್ರೂ ಮುದ್ದೆ ಮುರಿದು ಬಂದ್ರು. ಬಟ್ ಈಗ ಏನಾಗ್ತಿದೆ ಅಂದ್ರೆ ಜಾಮೀನು ಮಂಜೂರಾದ್ರೂ ಕೂಡ ಎಲ್ಲೋ ಒಂದು ಕಡೆ ದಳ ನಾಯಕರಿಗೆ ನೆಮ್ಮದಿ ಅನ್ನೋದೇ ಇಲ್ಲ. ನೆಮ್ಮದಿ ಕುಗ್ಗೋಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳ ಈ ನಿರ್ಧಾರದಿಂದ ಮತ್ತೆ ಸಂಕಷ್ಟ ಎದುರಾಗ್ತಾ ಇರುವಂತದ್ದು. ಮಾಜಿ ಸಚಿವ ಎಚ್.ಡಿ. ರೇವಣ್ಣನವರಿಗೆ ಈಗ ಸಂಕಷ್ಟ ಫಿಕ್ಸ್ ಅನ್ನಲಾಗ್ತಾ ಇದೆ. ಎಚ್.ಡಿ. ರೇವಣ್ಣ ಒಂದಿಲ್ಲ ಒಂದು ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ರೇವಣ್ಣನವರಿಗೆ ಮತ್ತೆ ಸಂಕಷ್ಟ ಅಂತ ಹೇಳಲಾಗ್ತಾ ಇದೆ. ಯಾಕಂತಂದ್ರೆ ಹೈಕೋರ್ಟ್ ಮೊರೆಗೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಹೈಕೋರ್ಟ್ ಮೆಟ್ಟಿಲೇರೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಎಲ್ಲಾ ರೀತಿಯಾದಂತಹ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಮತ್ತಷ್ಟು ತನಿಖೆಯ ಮೂಲಕ ಸತ್ಯ ಅಸತ್ಯತೆಯನ್ನ ತಿಳಿಯೋದಕ್ಕೆ ಪಣವನ್ನ ತೊಟ್ಟಿದ್ದಾರೆ. ಯಾಕಂದ್ರೆ ರೇವಣ್ಣ ಅವರನ್ನ ಕಸ್ಟಡಿಗೆ ಕೊಡುವಂತೆ ಈಗಾಗಲೇ ಎಸ್ಐಟಿ ಕೋರ್ಟ್ ಮೊರೆ ಹೋಗಿರೋದು ಗೊತ್ತಿರುವಂತಹ ವಿಷಯನೇ. ಜಾಮೀನು ಯಾವಾಗ ಮಂಜೂರಾಯ್ತೋ ಇತ್ತ ಎಸ್ಐಟಿ ಅಧಿಕಾರಿಗಳು ಕೋರ್ಟ್ ಮೊರೆ ಹೋಗ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ರೇವಣ್ಣನವರಿಗೆ ಜಾಮೀನು ಆಗಬಾರ್ದು, ಇದರಲ್ಲಿ ಏನೋ ಷಡ್ಯಂತ್ರ ಇದೆ, ನಾವು ಅದನ್ನ ಬಯಲಿಗೆ ಎಳಿಬೇಕು, ಹಾಗಾಗಿ ನಮಗೆ ಕಾಲಾವಕಾಶ ಕೊಡಿ, ಎಸ್ಐಟಿಗೆ ರೇವಣ್ಣನವರನ್ನ ಕೆಲವು ದಿನಗಳ ಕಾಲ ಕೊಡಿ ಅಂತಾನೂ ಕೂಡ ಕೇಳ್ಕೊಂಡಿದ್ರು. ಆದ್ರೆ ಗಾಡ್ ಗ್ರೇಸ್ ಅಂತಾನೆ ಹೇಳ್ಬೋದು, ನಿನ್ನೆ ಜಾಮೀನು ಮಂಜೂರಾಗೋಗ್ಬಿಟ್ಟಿದೆ ಎಚ್.ಡಿ. ರೇವಣ್ಣನವ್ರಿಗೆ. ಆದ್ರೆ ಎಸ್ಐಟಿ ಅಧಿಕಾರಿಗಳು ಮಾತ್ರ ಬಿಡ್ತಾ ಇಲ್ಲ. ನಮಗೆ ಸತ್ಯ ಅಸತ್ಯತೆ ಏನು ಅನ್ನೋದು ತಿಳಿಬೇಕಾಗಿದೆ. ಎಸ್ಐಟಿಗೆ ರೇವಣ್ಣನವರನ್ನ ಬಿಟ್ಕೊಡಿ ಅಂತ ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ. ಕೇಳಿ ಬಂದಂತಹ ದೂರುಗಳಿಗೆ ನ್ಯಾಯ ನೀಡುವುದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ. ಬಟ್ ಎಸ್ಐಟಿ ಅಧಿಕಾರಿಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಎಲ್ಲೋ ಒಂದು ಕಡೆ ಎಚ್.ಡಿ. ರೇವಣ್ಣನವರೇ ಗೆದ್ದು ಬಿಟ್ರ. ಬರೋಬ್ಬರಿ 4-5 ಬಾರಿ ಅರ್ಜಿಯನ್ನ ಮುಂದೂಡಲಾಯಿತು. ಎಚ್.ಡಿ. ರೇವಣ್ಣನವರ ಹೃದಯದ ಬಡಿತ ಹೆಚ್ಚಾಯಿತು. ಫೈನಲಿ ಈಗ ಎಸ್ಐಟಿ ಅಧಿಕಾರಿಗಳು ಕೋರ್ಟ್ ಮೊರೆ ಹೋದ್ರೂ ಕೂಡ ಎಚ್.ಡಿ. ರೇವಣ್ಣನವರಿಗೆ ಜಾಮೀನು ಸಿಕ್ಕಿದೆ. ಎಸ್ಐಟಿ ಅಧಿಕಾರಿಗಳು ಮುಂದಿನ ದಿನಗಳಲ್ಲೂ ಕೂಡ ಕೋರ್ಟ್ಗೆ ಈ ವಿಷಯವನ್ನ ಪ್ರಸ್ತಾಪ ಮಾಡುವುದರ ಮುಖಾಂತರ ಎಸ್ಐಟಿ ಕಸ್ಟಡಿಗೆ ರೇವಣ್ಣನವರನ್ನ ತೆಗೆದುಕೊಳ್ಳಬಹುದು ಅನ್ನುವಂತಹ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. ಇಲ್ಲಿಗೆ ಅಂತ್ಯ ಆಗಿಲ್ಲ. ಎಚ್.ಡಿ. ರೇವಣ್ಣನವರು ಜಾಮೀನು ತಗೊಂಡ್ರು, ಆರಾಮಾಗಿ ಇನ್ನು ಮುಂದೆ ರಾಜಾರೋಷವಾಗಿ ತಿರುಗಾಡಬಹುದು ಅನ್ನೋದು ನಿಜಕ್ಕೂ ಕೂಡ ಸುಳ್ಳಾಗುತ್ತೆ. ಯಾಕಂದ್ರೆ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಯಾವಾಗ ಬೇಕಾದ್ರೂ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳಬಹುದು. ನೋಡೋಣ ಏನಾಗುತ್ತೆ ಏನು ಎಚ್.ಡಿ.